ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೇಶವ ವಿಷ್ಣು. ವೆಲ್ಕಮ್ ಟು ಮೈ ಚಾನಲ್ ಕನ್ನಡ ಕೇಸರಿ ಮಧುಗಿರಿ. ವೀಕ್ಷಕರೇ, ಇವತ್ತು ನಾನು ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಅಲ್ಲಿ ಇದ್ದೀನಿ. ಸೊ ಈ ಟೆಂಪಲ್ ನ ಮಧುಗಿರಿಲಿ ಯಾವ ಏರಿಯಾದಲ್ಲಿ ಬರುತ್ತೆ ಅಂತ ನಿಮ್ಗೆ ಏನಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಲ್ಲ ಅಂದ್ರೆ ಇವತ್ತಿನ ವಿಡಿಯೋ ಪೂರ್ತಿಯಾಗಿ ವಾಚ್ ಮಾಡಿ ನಾನೇ ತಿಳಿಸ್ತೀನಿ. ಸೊ ಇನ್ಯಾಕ್ ಲೇಟು, ಲೆಟ್ ಅಸ್ ಸ್ಟಾರ್ಟ್ ದ ವಿಡಿಯೋ. ಗುರುಭ್ಯೋ ನಮಃ. ಹರಿ ಓಂ ಶ್ರೀ ಮಹಾಗಣಾಧಿಪತಯೇ ನಮಃ. ಓಂ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೇ ಮಹಾಸೇನಾಯ ಧೀಮಹಿ ತನ್ನಃ ಷಣ್ಮುಖ ಪ್ರಚೋದಯಾತ್. ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವತಾಭ್ಯೋ ನಮಃ. ಇದು ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ. ಇದು ಮುಂಚೆ ಇಲ್ಲಿ ಛತ್ರ ಇತ್ತು ಈ ಜಾಗದಲ್ಲಿ. ಈಗ ಈ ದೇವಸ್ಥಾನದ ಧರ್ಮದರ್ಶಿಗಳು ಬಂದು MG ಶ್ರೀನಿವಾಸ ಮೂರ್ತಿ ಅಂತ ಅವ್ರೇನ್ ಮಾಡಿದ್ರು ಅಂತಂದ್ರೆ, ಇದು ಅವರೇ ಜಾಗ, ಅವ್ರ ಜಾಗಕ್ಕೆ ಸೇರಿರೋದು, ಅವ್ರ ಹೆಸರಿಗೆ ಸೇರಿರೋ ಜಾಗ. ಅದಕ್ಕೆ ಅವ್ರೇನ್ ಮಾಡಿದ್ರು ಅಂದ್ರೆ, ಇದು ಛತ್ರ ಬದಲು ಇದಕ್ಕೆ ಏನಾದ್ರು ದೇವಸ್ಥಾನ ಮಾಡಿದ್ರೆ ಅಭಿವೃದ್ಧಿ ಆಗ್ಬಹುದು ಅಂತ ಅವ್ರೇನ್ ಮಾಡಿದ್ರು, ಇದನ್ನ ಛತ್ರ ಎಲ್ಲ ಇದ್ ಮಾಡ್ಬಿಟ್ಟು ದೇವಸ್ಥಾನ ಶುರು ಮಾಡಿದ್ರು. ಇಲ್ಲಿ ಬಾಲಸುಬ್ರಹ್ಮಣ್ಯ ಸ್ವಾಮಿ ಅವರ ಪ್ರತಿಷ್ಠಾಪನೆ ಆಗಿ ಸುಮಾರು 18 ವರ್ಷ ಆಯ್ತು. ಈ ವರ್ಷ ನಾವು 18ನೇ ವರ್ಷದ ಸ್ಕಂದ ಷಷ್ಠಿ ನಾವು ಶುರು ಮಾಡಿದ್ವಿ. ಈ ಪ್ರತಿ ವರ್ಷನೂ ವರ್ಷ ವರ ಷಷ್ಠಿಲಿ ಮೂರು ಷಷ್ಠಿನೂ ಮಾಡ್ತೀವಿ. ಮೇಯ್ನು ಪ್ರಾಮುಖ್ಯತೆ ಅಂತಂದ್ರೆ ನಾವು ಮೊದಲನೇ ಷಷ್ಠಿಗೆ ಪ್ರಾಮುಖ್ಯತೆ ಕೊಡ್ತೀವಿ, ಸ್ಕಂದ ಷಷ್ಠಿ ಅಂತ. ನಾವ್ ಈ ಸ್ಕಂದ ಷಷ್ಠಿಲಿ ಇಲ್ಲಿ ಹೋಮ ಹವನ, ಪೂಜೆ, ಅಲಂಕಾರ, ವಿಶೇಷ ಅಲಂಕಾರ ಇರುತ್ತೆ, ಪಂಚಾಮೃತ ಅಭಿಷೇಕ ಇರುತ್ತೆ, ಹೋಮ ಇರುತ್ತೆ, ರಾಹುಕೇತು ಹೋಮ, ಸೊ ಆಮೇಲೆ ಕಾಳಸರ್ಪದೋಷ ಹೋಮ, ಆಶ್ಲೇಷ ಬಲಿ ಎಲ್ಲ ಇರುತ್ತೆ. ಜನಗಳು ಕೆಲವರು ಏನ್ ಮಾಡ್ತಾರೆ ಅಂದ್ರೆ, ಈಗ ಷಷ್ಠಿ ಬಂತು ಅಂತ ಅಂದ್ಬಿಟ್ಟು ಎಲ್ಲ ಘಾಟಿಗೆ ಹೋಗ್ತಾರೆ, ಇಲ್ಲ ಅಂತಂದ್ರೆ ಕುಕ್ಕೆಗೆ ಹೋಗ್ತಾರೆ, ಇಲ್ಲ ಅಂದ್ರೆ ನಾಗರಮಡಿಗೆ ಹೋಗ್ತಾರೆ. ಈ ತೆರಿಯೂರ್ ಹತ್ರ ಒಂದಿದೆ, ಅಲ್ಲೊಂದು ಹೋಗ್ತಾರೆ. ಹಾಗಾಗಿ ಅಲ್ಲಿ ಇಲ್ಲಿ ಹೋಗೋ ಬದಲು ನಮ್ಮ ಮಧುಗಿರಿಲ್ಲೇ ಇದೆ ಇದು ದೇವಸ್ಥಾನ, ಸ್ಕಂದ ಯಾವುದು ಸುಬ್ರಹ್ಮಣ್ಯ ದೇವಸ್ಥಾನ. ಅದು ಏನು ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ. ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ಪ್ರಪಂಚದಲ್ಲಿ, ಆದ್ರೆ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಸಿಗೋದು ಅಪರೂಪದಲ್ಲಿ ಅಪರೂಪ. ನಾವೇನ್ ಮಾಡಿದೀವಿ, ಮಧುಗಿರಿಲ್ಲೇ ನಾವು ಪ್ರತಿಷ್ಠಾಪನೆ ಮಾಡಿದೀವಿ. ಪ್ರತಿಷ್ಠಾಪನೆ ಆಗಿ 18 ವರ್ಷ ಆಯ್ತು. 18 ವರ್ಷದಿಂದ ಸತತವಾಗಿ ಪೂಜೆ ಕಾರ್ಯಗಳೆಲ್ಲ ನಡ್ಕೊಂಡ್ ಬರ್ತಾ ಇದೆ. ಯಾವುದೇ ವಿಘ್ನಗಳು ಏನು ನಡೀತಿಲ್ಲ. ಎಲ್ಲ ದೇವರ ಆಶೀರ್ವಾದದಿಂದ ಸುಸೂತ್ರವಾಗಿ ಎಲ್ಲಾ ಕಾರ್ಯಕ್ರಮಗಳು, ಎಲ್ಲಾ ಪೂಜೆ ಪುನಸ್ಕಾರಗಳೆಲ್ಲ ಸುಸೂತ್ರವಾಗಿ ನಡೀತಾ ಇದೆ. ಆದ್ರಿಂದ ಭಕ್ತಾದಿಗಳಲ್ಲಿ ಏನ್ ಕೇಳ್ಕೊಂತಿದೀನಿ ಅಂತಂದ್ರೆ, ನಮ್ಮ ಹೇಳ್ಬೇಕು ಅಂದ್ರೆ ದೇವ್ರ ನಮ್ಮ ಮನ್ಸಲ್ಲೇ ಇದೆ ಅಂದ್ಬಿಟ್ಟು ನಾವು ನಮಸ್ಕಾರ ಮಾಡೋದೇನು ಪ್ರಯೋಜನ ಇಲ್ಲ. ದೇವಸ್ಥಾನಕ್ಕೆ ಬರಬೇಕು. ಆಗ ಅದರಲ್ಲೂ ಸುಬ್ರಹ್ಮಣ್ಯ ದೇವಸ್ಥಾನ ಅಂತಂದ್ರೆ ಬಹಳ ವಿಶೇಷತೆ. ಈಗ ಚರ್ಮ ರೋಗ ಆಗಿರ್ಬೋದು, ಪ್ರತಿಯೊಂದು ಸಂತಾನಕ್ಕಾಗಿರ್ಬೋದು, ಪ್ರತಿಯೊಂದಕ್ಕೂ ಸುಬ್ರಹ್ಮಣ್ಯ ಸ್ವಾಮಿನೇ ವಿಶೇಷತೆ ಅಂದ್ರೆ ವಿಶೇಷತೆ. ಅದರಲ್ಲೂ ಸಂತಾನಕ್ಕೆ ಅಂತ ಬಂದಾಗ ಸುಬ್ರಹ್ಮಣ್ಯ ಸ್ವಾಮಿ ಅಲ್ಲ. ನಮ್ಗೆ ಏನೋ ಶಕ್ತಿ ಇಲ್ಲ ಅಂತಂದ್ರೆ ಬೇಕಾದ್ರೆ ಅಭಿಷೇಕ ಮಾಡಿಸ್ತೀವಿ. ಅವ್ರು ಏನ್ ಹೇಳಿದ್ರು, ಜನಗಳು ಏನ್ ಹೇಳಿದ್ರು ಅದನ್ನ ನಾವು ಮಾಡ್ಕೊಡ್ತೀವಿ. ನಾವು ಇದೇ ಮಾಡಿಸಿ ಅಂತ ನಾವು ಅವ್ರಿಗೇನ್ ಹೇಳಲ್ಲ. ಅವರ ಶಕ್ತಿ ಅನುಸಾರ ಏನಿದ್ಯೋ ಅಭಿಷೇಕ ಮಾಡ್ಕೊಡಿ ಅಂದ್ರೆ ಅಭಿಷೇಕ ಮಾಡ್ಕೊಡ್ತೀವಿ, ಇಲ್ಲ ನಮ್ಗೆ ಹೋಮ ಮಾಡಿಸ್ಕೊಡಿ ಅಂತಂದ್ರೆ ಹೋಮ ಮಾಡಿಸ್ಕೊಡ್ತೀವಿ. ಇದರಿಂದ ಸುಮಾರು ಜನಕ್ಕೆ ಅನುಕೂಲ ಆಗಿದೆ, ಒಳ್ಳೇದು ಆಗಿದೆ. ಸುಮಾರು ಜನ ಬಂದು ಹೇಳೋಗಿದ್ದಾರೆ. ಚರ್ಮ ರೋಗಗಳು ಸುಮಾರು ಜನಕ್ಕಿತ್ತು, ಎಲ್ಲರೂ ಏನು ಗುಣಮುಖರಾಗಿದ್ದಾರೆ. ಅದರಿಂದ ಏನ್ ಕೇಳ್ಕೊತೀವಿ ಅಂತಂದ್ರೆ, ಅಲ್ಲಿ ಇಲ್ಲಿ ಹೋಗೋ ಬದಲು ನಮ್ಮ ಮಧುಗಿರಿಲ್ಲೇ ಇದೆ. ಅದರಲ್ಲಿ ಚೌಡೇಶ್ವರಿ ದೇವಸ್ಥಾನ ಹಿಂಭಾಗನೇ ಇದು ಯಾವುದು ನಮ್ಮ ಸುಬ್ರಹ್ಮಣ್ಯ ದೇವಸ್ಥಾನ ಇರೋದು. ಜನಗಳಲ್ಲಿ ಏನ್ ಕೇಳ್ಕೊತೀನಿ ಅಂತಂದ್ರೆ, ಬನ್ನಿ ಸ್ವಾಮಿ ದರ್ಶನ ಮಾಡಿ, ನಿಮ್ ಮನ್ಸಲ್ಲಿ ಏನಿದೆಯೋ ಪ್ರಾರ್ಥನೆ ಕೇಳ್ಕೊಂಡು ಹೋಗಿ, ಸುಸೂತ್ರವಾಗಿ ನೆರವೇರುತ್ತೆ ನಿಮ್ ಪ್ರಾರ್ಥನೆ ಅಂತ ನಾನು ಆ ದೇವರಿಗೆ ಕೇಳ್ಕೊತಾ ಇದ್ದೀನಿ. ಏನು ಮುಖ್ಯವಾಗಿ ದೇವಸ್ಥಾನ ಸುಬ್ರಹ್ಮಣ್ಯಗೆ ಅಂತಂದ್ರೆ ಮಂಗಳವಾರ ಹೊತ್ತು ವಿಶೇಷತೆ ಅಂದ್ರೆ, ಮಂಗಳವಾರ ನಾವು ಬೆಳಗ್ಗೆ 7ರಿಂದ ಮಧ್ಯಾಹ್ನ 1 ಗಂಟೆ ತನಕ ಇರ್ತೀವಿ. ಸಾಯಂಕಾಲ 6ರಿಂದ 7 ಗಂಟೆವರೆಗೂ ಇರ್ತೀವಿ. ಜನಗಳಿಗೆ ಬೆಳಗ್ಗೆ ಹೊತ್ತು ಅನುಕೂಲ ಆಗಿದ್ರೆ ಬೆಳಗ್ಗೆ ಹೊತ್ತು ಬನ್ನಿ, ಇಲ್ಲ ನಮ್ಗೆ ಬೆಳಗ್ಗೆ ಹೊತ್ತು ಆಗಲ್ಲ ಅಂದ್ರೆ ಸಂಜೆ ಹೊತ್ತು ಓಪನ್ ಇರುತ್ತೆ, ಸಂಜೆ ಹೊತ್ತು ಬನ್ನಿ. ಒಂದು ದೇವಸ್ಥಾನಕ್ಕೆ ಬಂದು ಆದ್ರೆ ಜನಗಳಿಗೂ ಅನುಕೂಲ ಆಗುತ್ತೆ, ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ, ಎಲ್ಲಾನು ಅನುಕೂಲ ಆಗುತ್ತೆ. ಆದ್ರಿಂದ ದಯಮಾಡಿ ಜನಗಳು ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ಸ್ವಾಮಿಯ ಏನೋ ದರ್ಶನ ಮಾಡಿ ಪ್ರಸಾದ ತೀರ್ಥ ಸ್ವೀಕರಿಸಿ ಹೋಗ್ಬೇಕಂತ ನಾನು ಕೇಳ್ಕೊತೀನಿ. ನಮ್ಮ ಮೊದಲನೇ ಷಷ್ಠಿನ ನಾವು ಏನೋ ವಿಜೃಂಭಣೆಯಿಂದ ಮಾಡಿರ್ತೀವಿ. 2ನೇ ಷಷ್ಠಿ ಮಾಮೂಲಿ ಅಭಿಷೇಕ ಇರುತ್ತೆ, ವಿಶೇಷ ಅಲಂಕಾರ, ಪೂಜೆ ಪುನಸ್ಕಾರ ಇರುತ್ತೆ, ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ. 2ನೇ ಷಷ್ಠಿಗೂನು ತುಳು ಷಷ್ಠಿ ಅಂತ ಈ ಷಷ್ಠಿಗೂನು ಈ ನಮ್ಮ ದೇವಸ್ಥಾನದಲ್ಲಿ ಹೋಮ ಏನ ಇರಲ್ಲ, ಅಭಿಷೇಕ ಎಲ್ಲ ಇರುತ್ತೆ. ದಯಮಾಡಿ ಭಕ್ತಾದಿಗಳು ಬಂದು ಸ್ವಾಮಿ ಕೃಪೆಗೆ ಪಾತ್ರರಾಗಿ ತೀರ್ಥ ಪ್ರಸಾದ ವಿನಿಯೋಗ ಇರುತ್ತೆ, ತಗೊಂಡು ಮನೆಗೆ ಹೋಗಿ. ನಮ್ಮ ದೇವಸ್ಥಾನದ ಚಿತ್ರೀಕರಣ ತೆಗಿಯಕ್ಕೆ ಅಂತ ಕೇಶವ ವಿಷ್ಣು ಅಂತ ಅವ್ರು ಬಂದಿದ್ದಾರೆ. ಅವ್ರದೊಂದು ಯೂಟ್ಯೂಬ್ ಚಾನಲ್ ಇದೆ,
ಕನ್ನಡ ಕೇಸರಿ ಅಂತ ಕನ್ನಡ ಕೇಸರಿ ಮಧುಗಿರಿ ಅಂತ. ದಯವಿಟ್ಟು ಯಾರ್ಯಾರು ಆ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ವೋ ಹೋಗಿ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ ಅದನ್ನ ಕ್ಲಿಕ್ ಮಾಡಿ. ಅವ್ರು ಮಾಡೋ ಅಂತ ಪ್ರತಿಯೊಂದು ವಿಡಿಯೋಸ್ ಎಲ್ಲ ಫಸ್ಟ್ ಅಲ್ಲೇ ಅಪ್ಲೋಡ್ ಆಗಿರುತ್ತೆ. ದಯವಿಟ್ಟು ಅದನ್ನ ಸಬ್ಸ್ಕ್ರೈಬ್ ಆಗಿ ಚಾನೆಲ್ ನ ವೀಕ್ಷಣೆ ಮಾಡಿ ಅಂತ ನಾನು ಕೇಳ್ಕೊತೀನಿ. ಆ ಪ್ರಾರ್ಥನೆ ಮಾಡ್ಕೊತೀನಿ ದೇವರಲ್ಲಿ. ಸರ್ವೇ ಜನ ಸುಖಿನೋ ಭವಂತು. ವೀಕ್ಷಕರೇ, ಈ ಟೆಂಪಲ್ ಬಂದ್ಬಿಟ್ಟು ಚೌಡೇಶ್ವರಿ ಬೀದಿಯಲ್ಲಿದೆ. ಸೊ ಎಲ್ಲಪ್ಪ ಅಂದ್ರೆ ಈ ಕಡೆ ಕಾಣಿಸ್ತಾ ಇದೆ ನೋಡಿ, ಅದೇ ಚೌಡೇಶ್ವರಿ ಅಮ್ಮನವರ ಟೆಂಪಲ್. ಇನ್ನು ಈ ಕಡೆ ಕಾಣಿಸೋದೆ ಆ ಸುಂದಿಲೆ ಈ ಟೆಂಪಲ್ ಬಾಲಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಸಿಗುತ್ತೆ. ಸೊ ನಿಮ್ಮಲ್ಲಿ ಎಷ್ಟು ಜನ ಈ ಟೆಂಪಲ್ ಆಲ್ರೆಡಿ ವಿಸಿಟ್ ಮಾಡಿದಾರ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಇಲ್ಲ ಅಂದ್ರೆ ಒಂದ್ಸಲ ವಿಸಿಟ್ ಮಾಡಿ, ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಇನ್ನೊಂದೇನಪ್ಪಾ ಅಂದ್ರೆ ನಮ್ಮ ಮಧುಗಿರಿಯಲ್ಲಿ ಈ ಸುಬ್ರಹ್ಮಣ್ಯ ಸ್ವಾಮಿ ಟೆಂಪಲ್ ಇರೋದೇ ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಆದ್ರಿಂದ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಆದಷ್ಟು ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್ ಅಂಡ್ ಥ್ಯಾಂಕ್ ಯು.